ಈ ಫಿಲ್ಮ್ ಜೈವಿಕ ಕೃಷಿಯ ಪರಂಪರೆಯನ್ನು ಪುನರ್ಜೀವಿತಗೊಳಿಸಿದ ಭಾರತದ ರೈತರು ಹಾಗೂ ಯುವ ಪೀಳಿಗೆಗೆ ಸಮರ್ಪಿತವಾಗಿದೆ. ನಗರ ಜೀವನದ ಪ್ರಲೋಭನೆಗಳಿಂದ ದೂರ ಉಳಿದು ಭೂಮಿ ತಾಯಿಗೆ ಅಂಟಿದ ನಮ್ಮ ಈ ಅನ್ನದಾತರ ಪ್ರಯತ್ನಗಳು ಮತ್ತು ಉತ್ಸಾಹಕ್ಕೆ ಕೋಟಿ ಕೋಟಿ ಪ್ರಣಾಮ. ಕ್ಷಣ ಬಂತು, ಉತ್ಸವದ ಕ್ಷಣ ಬಂತು, ಹೊರಗಂದೆ ಮೆರೆಯುತ್ತಿದೆ, ಓಣಿ ಓಣಿ ಸಿಂಗರಿಸಿದೆ, ಮೋಜು ಎಲ್ಲೆಡೆ ತಂಗಿನಾಟ, ಸರಗು ನೋಡಿಕೋ ರಾಜ, ಜಾತ್ರೆ ಎಂತ ಸಡಗರದಿಂದ ಋತುಗಳದು ಬಂತು, ಮನ ನಲಿದು ನಲಿಯುತ್ತೆ ನಲಿದು ನಲಿದು ಡೋಲಿನ ನಾದಕ್ಕೆ, ಮನ ನಲಿದು ನಲಿಯುತ್ತೆ ನಲಿದು ನಲಿದು ಡೋಲಿನ ನಾದಕ್ಕೆ. ಬಂತು ಹೂಗಳಿಗೆ ವಸಂತ ಚೆಲ್ಲಿತು ಬಣ್ಣಗಳ ಕೋಳಿ ಮನ, ನಲಿಯುತ್ತೇನೆ ನಮ್ಮಲ್ಲಿ ಪ್ರಿಯ ಮನ. ಬಂತು ಹೂಗಳಿಗೆ ವಸಂತ ಚೆಲ್ಲಿತು ಬಣ್ಣಗಳ ಕೋಳಿ ಮನ, ನಲಿಯುತ್ತೇನೆ ನಮ್ಮಲ್ಲಿ ಪ್ರಿಯ ಮನ. ಓ ಕೋಳಿ ಮರದ ಟೊಂಗೆಲಿ ಹೋಯ್ ಬಣ್ಣ ಬಣ್ಣದ ಜೋಕಾಲಿ, ಓ ಕೋಳಿ ಮರದ ಟೊಂಗೆಲಿ ಬಣ್ಣ ಬಣ್ಣದ ಜೋಕಾಲಿ, ಜಾತ್ರೆ ಅಂತ ಸಡಗರದಿಂದ ಋತುಗಳದು ಬಂತು, ಬಂತು ಬಂತು ಕ್ಷಣ ಬಂತು, ಅರೆ ಉತ್ಸವದ ಕ್ಷಣ ಬಂತು, ಹೊರಗಂದೆ ಮೆರೆಯುತ್ತಿದೆ, ಓಣಿ ಓಣಿ ಸಿಂಗರಿಸಿದೆ, ಮೋಜು ಎಲ್ಲೆಡೆ ತಂಗಿನಾಟ ಢೋಲು ಬಾರಿಸು ರಾಜ. ನಲಿದು ನಲಿಯುತ್ತೆ ನಲಿದು 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 ನಲಿಯುತ್ತೆ ನಲಿದು ನಲಿದು ಢೋಲಿನ ನಾದಕ್ಕೆ. ಬಾನದಡಿ ಕೂತವ್ರೆ 5 ಜಾಣರು, ತೂಗಿಸಿ ಸತ್ಯ ಸುಳ್ಳುಗಳ ಆಟವಾ, ಗೆಲ್ಲುವ ಭರವಸೆ ಸೆಳೆದಿಟ್ಟಿದೆ, ಕೆಲವು ಹಳತು ಕೆಲವು ಹೊಸ ಜಗತ್ತಿಗೆ. ಹುಕ್ಕ ಗುಡುಗುಡು ಮಾಡ್ತಾ ದಮ್ಮು ಎಳೆದು ಹೇಳ್ತಾರೆ, ಅರೆ ಯಾರ ರಾಜ್ಯ ಗೆಲ್ಲುತ್ತೆ, ಯಾರ ನೆಲ ಕುಸಿಯುತ್ತೆ. ಗ್ರಾಮಸ್ಥರೇ, ಪ್ರತಿ ವರ್ಷದ ಹಾಗೆ ಯಾವ ರೈತನ ಫಸಲು ಎಲ್ಲ ರೀತಿಯಿಂದ ಎಲ್ಲಕ್ಕೂ ಚೆನ್ನಾಗಿದೆಯೋ ಅವರಿಗೆ ಇಂದು ಕೊಡಲಾಗುತ್ತಿದೆ ಈ ಸಲ ಬಹುಮಾನ ಯಾರಿಗೆ ಕೊಡೋದು, ಈ ಬಗ್ಗೆ ನಾವು ಸದಸ್ಯರು ತುಂಬಾ ಯೋಚಿಸಬೇಕಾಯಿತು. ಯಾಕೆ ಯೋಚಿಸಬೇಕಾಯಿತು ಅಂದ್ರೆ, ಇಲ್ಲಿ ನೋಡಿ ಸರ್ಪಂಚರೇ, ಇಲ್ಲಿ ನೋಡಿ, ಸರ್ವನಾಶವಾಗ್ತಿದೆ ಇಡೀ ಜಿಲ್ಲೆ. ಮೊದಲು ಈ ಅಕಾಲದ ಮಳೆ, ಅದರ ಮೇಲಿಂದ ಕೀಟಗಳ ಹಾವಳಿ, ನಮ್ಮಂಥ ರೈತರ ಗತಿ ಏನಾಗುತ್ತೋ ಗೊತ್ತಿಲ್ಲ. ನಿನಗೆ ತುಂಬಾ ನಷ್ಟವಾಗಿದೆಯಾ? ಅರೆ, ಯಾರಿಗೆ ನಷ್ಟ ಆಗಿಲ್ಲ ಅಂತ ಕೇಳ್ರಿ. ಒಬ್ಬ ವ್ಯಕ್ತಿ ಇದ್ದಾನೆ, ಶಂಭು. ಶಂಭು ತನ್ನ ಹೊಲದಲ್ಲಿ ಮಾಟ ಮಂತ್ರ ಮಾಡಿಸ್ತಾನೆ. ಲೇ ಕೃಷ್ಣ, ಮುಟ್ಟಾಳ್ರಂತೆ ಮಾತನಾಡಬೇಡ. ನಾನು ನಂಬುದಿಲ್ಲ ಈ ಜಾದು ಗೀದು ಮಾಟ ಮಂತ್ರ. ಹೌದಾ? ನಂಬೋದಿಲ್ಲ ಅಂದ್ರೆ ಒಂದು ಮಾತು ಹೇಳಪ್ಪ. ಅಷ್ಟೇ ಜಮೀನು, ಅಷ್ಟೇ ಶ್ರಮ ಕೂಡ. ಮತ್ ನೀವಿಬ್ರು ಶುರು ಮಾಡಿದ್ದು ಒಂದೇ ತರಾನೇ. ಇಬ್ರದ್ದು ಹಳೆ ಮನೆ ಇತ್ತಲ್ವಾ? ಹೌದು. ಅದಕ್ಕೆ ಲೋ,
ಶಂಭು ಹೊಸ ಬಂಗ್ಲೆ ಕಟ್ಸಿದ್ದಾನೆ, ಮತ್ತೆ ನೀನು ಇದ್ದಲ್ಲೇ ಇದೀಯಾ. ಇದೆಲ್ಲ ಮಾಟ ಮಂತ್ರ ಅಲ್ದಿದ್ರೆ ನೀನ್ ಪ್ರತಿ ಸಲ ಶಂಭು ಎದುರಿಗೆ ಹೇಗ್ ಸೋಲ್ತೀಯ? ಅರೆ ಅರೆ ಅವನು ಹೊಸ ಗಾಡಿ ತಗೊಂಡ, ಮತ್ತೆ ಇವ್ರ ಹತ್ರ ಈಗಲೂ ಅದೇ ಡಬ್ಬ ಗಾಡಿ. ಕಲಿಸೋಕ್ ಬರ್ತಾರೆ. ಲೇ, ನೀನ್ ಹೀಗೆ ನಗ್ತಾ ಇರಪ್ಪ ಭೋಲೆ. ನಾನು ಈ ಹಳ್ಳಿ ಬಿಡ್ತಾ ಇದ್ದೀನಿ. ಏನು ಸಿಗಲ್ಲ ಈ ಬೇಸಾಯದಲ್ಲಿ. ಹಣ ಹಾಕು, ಕಷ್ಟಪಡು, ಮತ್ತೆ ಪರಿಣಾಮ ನಿನ್ನ ಅಪ್ಪನ ಹತ್ರ ಕೇಳು. ಬಂದ್ಬಿಟ್ಟ ಪಟ್ಟಣಕ್ಕೆ ಹೋಗಕ್ಕೆ. ನಡಿ, ಸುಮ್ನೆ ಮಾಡ್ತಾ ಇರು ಬೇಸಾಯ. ನಾನ್ ಮಾಡೋದಿಲ್ಲ. ಲೋ ತಮ್ಮ, ಹೇಳೋ ಇವನಿಗೆ ಎಲ್ರು ಮಾಡ್ಬೇಕಾಗತ್ತೆ. ಒಬ್ನಿಂದ ಆಗೋದಿಲ್ಲ ಅಂದ್ರೆ ಮದ್ವೆ ಮಾಡ್ಕೋ, 3-4 ಮಕ್ಳು ಆಗ್ಲಿ, ಅವರಿಂದ ಕೆಲಸ ಮಾಡ್ಸು. ನಮ್ಮ ಅಪ್ಪಂದಿರು ನಮ್ಮಿಂದ ಕೆಲಸ ಮಾಡಾಗ. ಅದನ್ನ ನೀನೇ ಮಾಡು, ನಾನು ಹೋಗ್ತಿದ್ದೀನಿ ಪಟ್ಟಣಕ್ಕೆ. ಅಪ್ಪ, ನಾನು ಪಟ್ಟಣಕ್ಕೆ ಹೋಗ್ತೀನಿ. ಮತ್ತೆ ತಲೆಹರಟೆ. ಹಾಂ, ಪಟ್ಟಣಕ್ಕೆ ಹೋದ್ರೆ ಬೇಸಾಯ ಯಾರು ನೋಡ್ಕೋತಾರೆ? ನಿನ್ನ ಈ ಮುದಿಯಪ್ಪ? ಯಾರನ್ನಾದ್ರೂ ಕೆಲಸ ಕೇಳೋದಲ್ವಾ? ತಗೋ ಕೇಳು ನಿನ್ನ ನಾಲಾಯಕ್ ಮಗನ ಮಾತು. ತನ್ನ ಕೆಲಸ ಬೇರೆಯವರಿಂದ ಮಾಡಿಸ್ತಾನೆ, ತಾನು ಸ್ವತಃ 3ನೇಯವನ ಕೆಳಗೆ ಕೆಲಸ ಮಾಡ್ತಾನೆ. ನಮ್ಮ ಕೈಯಾರೆ ಈ ಮಣ್ಣಿಂದ ಏನಾದರೂ ಬೆಳೆಸೋದಕ್ಕಿಂತ ದೊಡ್ಡ ಸುಖ ಬೇರೇನೂ ಇಲ್ಲ. ಸುಖ? ಇದೇ ಮಣ್ಣಲ್ಲಿ ದಿನ ರಾತ್ರಿ ಬೆವರು ಸುರಿಸ್ತೀವಿ, ಆದರೆ ಯಾವತ್ತಾದ್ರೂ ನಯಾ ಪೈಸೆ ಲಾಭ ಆಗಿದೆಯಾ ನಮಗೆ? ಹೌದಾ? ಶಂಭುನ ನೋಡು, ಆಗುತ್ತಲ್ಲ ಲಾಭ. ಅರೆ ಅಪ್ಪ, ಇಡೀ ಹಳ್ಳಿಗೆ ಗೊತ್ತಿದೆ ಮಾಟ ಮಂತ್ರ ಮಾಡ್ತಾನೆ ಶಂಭು. ಅರೇ ಮುಟ್ಟಾಳ, ಇದಕ್ಕೆ ಓದ್ಕೊಂಡಿದ್ದೀಯಾ? ನೋಡು ಮಗ, ಒಂದು ವಿಷಯ ನೆನ್ಪಿಟ್ಕೊ ನೀನು. ಶ್ರಮ ಮತ್ತು ಬುದ್ಧಿಗಿಂತ ಜಾಸ್ತಿ ಈ ಜಗತ್ತಿನಲ್ಲಿ ಬೇರೇನೂ ಇಲ್ಲ. ಕೈಯಲ್ಲಿ ಅನ್ನ ಇದೆ. ಸುಳ್ಳು ಹೇಳೋಲ್ಲ ನಾನು. ನೀನು ಪಟ್ಟಣಕ್ಕೆ ಹೋಗ್ಬೇಕಲ್ಲ, ಹೋಗು, ಪಟ್ಟಣಕ್ಕೆ ಹೋಗು. ಆದರೆ ನಂದೊಂದು ಷರತ್ತಿದೆ. ನೀನು ಶಂಭುಗಿಂತ ಒಂದು ಸಲ ಒಳ್ಳೆ ಫಸಲು ಬೆಳೆಸಿ ತೋರಿಸ್ತೀಯಾ? ಬಹುಮಾನ ಗೆದ್ದು ತೋರಿಸ್ತೀಯಾ? ಹೇಳು, ಷರತ್ತು ಒಪ್ಪಿಗೆ? ಅಲ್ಲೇ ನೋಡ್ತಿದ್ಯಾ? ಒಪ್ಪಿಗೆ ನನ್ನ ಷರತ್ತು? ಬಾಯಿ ತೆರೆಯೋ, ನನ್ನ ಷರತ್ತು ಒಪ್ಪಿಗೆ ನಿನ್ಗೆ? ಒಪ್ಪಿದೆ. ಅಪ್ಪ ಒಪ್ಪಿಕೊಂಡ್ರ? ನೀನ್ ಕೇಳಿದ್ದೆ ಹೇಗೆ? ಅರೆ ಏನೂ ಇಲ್ಲ, ನಾನಂದೆ ನಾನು ಪಟ್ಟಣಕ್ಕೆ ಹೋಗ್ತೀನಿ. ಅಪ್ಪ ಅಂದ್ರು ಹೋಗಪ್ಪ ನೀನು. ನಿಜವೇನಯ್ಯ? ಮತ್ತೇನು? ಅಪ್ಪ ಹೋಗಂದ್ಬಿಟ್ರ? ಹಾ, ಅರೆ ಒಂದು ಷರತ್ತು ಇದೆ ಬೋಲ. ಹೇಳಿದ್ರು ಶಂಭುಗಿಂತ ಒಳ್ಳೆ ಫಸಲು ಬೆಳೆ ತೋರಿಸು. ಅರೆ ನಾನು ಮೊದಲೇ ಹೇಳಿದ್ದೆ, ಮರ್ತು ಬಿಡು ಪಟ್ಟಣ. ಶಂಭುನ ಸೋಲ್ಸೋಕೆ ಸಾಧ್ಯವೇ ಇಲ್ಲ. ಅರೆ ತಗೊಳಪ್ಪ, ಹೋದೆ ಪಿಶಾಚಿ ಅಂದ್ರೆ ಪಿಶಾಚಿ ಮಗಳು ಬಂದ್ಬಿಟ್ಲು. ರಘು, ನಿನ್ನ ಅಕೌಂಟ್ಸ್ನ ಕಾಪಿ. ಏನಾದರೂ ಅರ್ಥ ಆಯ್ತಾ? ಹಾ, ಎಲ್ಲವೂ ಅರ್ಥವಾಯ್ತು. ಮತ್ತೆ ನವಿಲ್ಗರಿ ಕೂಡ ಸಿಕ್ತು, ಪುಸ್ತಕದಲ್ಲಿತ್ತಲ್ಲ. ಥ್ಯಾಂಕ್ ಯು. ನವಿಲುಗರಿ? ವಾಗುರು, ಚಿಕ್ಕಿ 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 ಮಾತು ನವಿಲುಗರವರೆಗೆ ತಲುಪಿದೆ. ಶಿಷ್ಯನಿಗೂ ಗೊತ್ತೇ ಇಲ್ಲ. ಮಾಡ್ಬಿಡ, ಫಸಲಿನ ಬಗ್ಗೆ ಯೋಚಿಸು ನಡಿ. ಇದರಲ್ಲಿ ಯೋಚಿಸೋದೇನಿದೆ? ಆ ಸೋನುಗೆ ಐ ಲವ್ ಯು ಅಂದ್ಬಿಡು. ಮೇಡಮ್ ನಿನ್ನ ಕೆಲಸ ಮಾಡ್ತಾಳೆ, ಅವಳೇ ಹೇಳ್ತಾಳೆ ಅವಳಪ್ಪ ಹೊಲದಲ್ಲಿ ಏನ್ ಮಾಡ್ತಾನೆ ಅಂತ. ನಿನ್ ತಲೆನೇ ಹಾಳಾಗಿದೆಯೋ? ಆಕೆ ನೋಟ್ಬುಕ್ ಕೇಳಿದ್ಲು, ನಾನು ನೋಟ್ಬುಕ್ ಕೊಟ್ಟೆ. ಬಾ, ನಾವು ಸ್ವತಃ ಶಂಭುನ ಹೊಲದಲ್ಲಿ ಕಣ್ಣು ಹಾಯಿಸೋಣ, ಎಲ್ಲ ಗೊತ್ತಾಗುತ್ತೆ. ನಡಿ. ಆತ ನಮ್ಮ ಮೇಲೆ ಮಾಟ ಮಂತ್ರ ಮಾಡ್ಲಿಕ್ಕಿಲ್ವಲ್ಲ? ಜೈ ಜೈ ಭ್ರೋಮ್ ಪ್ರೇಮ್ ಡ್ರೋಮ್, ಜೈ ಜೈ ಭ್ರೋಮ್ ಪ್ರೇಮ್ ಡ್ರೋಮ್, ಜೈ ಜೈ ಭ್ರೋಮ್ ಪ್ರೇಮ್ ಡ್ರೋಮ್, ಜೈ ಜೈ ಭ್ರೋಮ್ ಪ್ರೇಮ್ ಡ್ರೋಮ್. ಅವನ್ ನಮ್ಮನ್ನ ನೋಡಿರ್ಬೇಕು. ನಿನ್ನೆ ಈ ಪಟ್ಟಣದ ಹಠದಲ್ಲಿ ನಾನ್ ಸತ್ತು ಹೋಗ್ತೀನಷ್ಟೇ. ನಿಲ್ಲು ನಿಲ್ಲು ನಿಲ್ಲು, ಏನ್ ಮಾಡ್ತಿದ್ದೆ ಅಂತ ನೋಡೋಣ. ಬಾರೋ ಬಾರೋ. ಜೈ ಜೈ ಭ್ರೋಮ್ ಡ್ರೇಂಗ್ ಡ್ರೋಮ್. ನಡಿ,
ಜಲದಲ್ಲಿ ಬೆರೆಸಿ ಸಿಂಪಡಿಸಿದನ್ನ. ಜಲ ಲೋ ಹೋಗು, ನೀರಲ್ಲಿ ಹಾಕಿ ಸಿಂಪಡಿಸು. ಸರಿ. ಬಹುಶಃ ಈ ಕೂಲಿಯವನಿಗೆ ಎಲ್ಲ ಗೊತ್ತಿದೆ. ಬಾ, ಅವನನ್ನು ಹಿಡೋಣ, ಬಾ. ಯಾರಪ್ಪ ನೀವು? ಏನಿದು? ಅರೆ ಬಿಡ್ರಪ್ಪ, ಯಾರು ನೀವು? ಏಟು ಬೇಡ ಅನ್ನೋದಾದ್ರೆ ನಿಜ ಹೇಳು. ಶಂಭುನ ಹೊಲದಲ್ಲಿ ಏನ್ ಹಾಕದೆ ಇವತ್ತು? ಅದೊಂದು ಕಷಾಯ, ಮಂತ್ರದ ಕಷಾಯ. ಹೌದಾ? ಮಂತ್ರದ ಕಷಾಯನ? ಹೌದು. ಯಾವ ಮಂತ್ರ? ಜೈ 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 ಬ್ರೂಮ್ ಟ್ರಿಂಗ್ ಟ್ರೂಮ್, ಇದನ್ನೇ ಹೇಳ್ತಾ ಇದ್ರು ಸಾಹೇಬ್ರು. ಜೈ ಜೈ ಬ್ರೂಮ್ ಟ್ರೂಮ್ ಟ್ರೂಮ್. ಅಲ್ಲಲ್ಲ, ಟ್ರೂಂಗ್ ಟ್ರಿಂಗ್, ಜೈ ಜೈ ಬ್ರೂಮ್ ಟ್ರಿಂಗ್ ಟ್ರೂಮ್. ಹಾಳಾಯ್ತು ನಿನ್ನ ಭೃಂಗು ಟ್ರಿಂಗು. ಬಿಡ್ರಿ. ಯಾವುದು ಅಂತ ಬೋಗಳಲ್ಲೇ ಏನ್ ಹಾಕ್ತೀರಿ ಅದ್ರಲ್ಲಿ? ಅಣ್ಣ, ನನ್ಗೇನು ಗೊತ್ತಿಲ್ಲ. ಸಾಹೇಬ್ರು ತಾವೇ ಮಾಡಿದ್ರು ಒಬ್ರೆ ಗೋದಾಮ್ನಲ್ಲಿ. ನನ್ನನ್ನು ಬಿಡ್ರಿ, ನನ್ಗೆ ಯಾಕೆ ಕೊಲ್ತಾ ಇದ್ರಿ? ಅರೆ ಬಿಟ್ರಪ್ಪ. ಅರೆ 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 ಯಾರದು? ಯಾರದು? ಅರೆ ಅರೆ ಯಾರದು? ಯಾರದು? ಅಪ್ಪ, ಊಟ ಮಾಡೋಕೆ ಬನ್ನಿ. ಅಪ್ಪ, ಊಟ ಮಾಡೋಕೆ ಬನ್ನಿ, ತಣ್ಣಗಾಗ್ತಾ ಇದೆ ಊಟ. ಒಂದಿನ ಹೊರಟು ಹೋಗ್ತೀಯಾ, ಅವಾಗ ಯಾರು ಬಿಸಿ ಅಡುಗೆ ಮಾಡಿ ಹಾಕ್ತಾರೆ? ಅದಕ್ಕಂತಾನೆ ಈಗಲಿಂದಲೇ ತಂಗಳು ಊಟದ ಅಭ್ಯಾಸ ಮಾಡ್ತೀನಿ. ಬನ್ನಿ ಈಗ. ಸರಿಯಪ್ಪ, ಬಂದೆ. ಎಲ್ಲೂ ಹೋಗೋದಿಲ್ಲ ನಿಮ್ಮನ್ನು ಬಿಟ್ಟು. ಮದುವೆ ಮಾಡಿಸ್ತಾರಂತೆ ನನಗೆ. ಶಬ್ದ ಮಾಡಬೇಡ, ಸುಮ್ಮನೆ. ಕಷಾಯ ಹೇಗೆ ಮಾಡ್ತಾನೆ ಅಂತ ಗೊತ್ತಾದ್ರೆ ಸಾಕು. ಒಂದು ಮುಷ್ಟಿ ಗುಲಾಲ್, 1/4 kg ಕೆಂಪು ಮೆಣಸು, 100 ಗ್ರಾಂ ಸೋಡಾ, 6 ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ್, ಮತ್ತೆ 200 ಗ್ರಾಂ ನಿರ್ಮಾ. ತುಂಬಾ ಭಯಂಕರ ಕಷಾಯ ಮಾರಾಯ ಶಂಭುತ್ತು. ಹೌದಪ್ಪ, ಎಲ್ಲ ಸಾಮಾನು ಹಾಕಿ ಆಯ್ತಾನೆ. ಹಾಕಿ ಆಯ್ತು, ಏನು ಉಳಿದಿಲ್ಲ. ಸರಿ, ಒಂದ್ಸಲ ಕಷಾಯ ರೆಡಿ ಆದ್ರೆ ಆನಂತರ ಎದುರೆದುರು ಮಂತ್ರ ಹೇಳ್ಬೇಕು. ಜೈ ಜೈ ಭ್ರೀಮ್ ಟ್ರೂಂಗ್. ಆಮೇಲೆ ಏನು ಹೇಳ್ತಿದ್ದವನು? ತಲೆ ಕೆಟ್ಟಿದೇನೋ? ತಲೆ ಕೆಟ್ಟಿದ್ಯಾ? ಈ ಮಂತ್ರ ತಂತ್ರ ಎಲ್ಲ ನಾಟಕ. ಅಸಲಿ ಜಾದು ಇರೋದು ಇದರಲ್ಲಿ ಕಣೋ. ಒಂದ್ಸಲ ಈ ಕಷಾಯ ಸಿಂಪಡಿಸಿದ್ರೆ ನಮ್ಮ ಫಸಲು ಕೂಡ ನೋಡ್ತಿರು ಹೇಗೆ ಬೆಳೆಯುತ್ತೆ. 4 ಕಡೆ ಹಸಿರೇ ಹಸಿರು. ಆರೋಗ್ಯ ನೋಡ್ಕೊಳಪ್ಪ. ಚಿಕ್ಕಮ್ಮ 100 ರೂಪಾಯಿ ಕೊಡಿ. ನಡೆಯಲೇ. ಮನೆ ಹಾಳ, ಇಲ್ಲಿ ಆರಾಮಾಗಿ ಬೆದ್ಕೊಂಡಿದ್ಯಾ? ಇಡೀ ಹೊಲ ಹಾಳಾಗಿ ಹೋಗಿದೆ. ನಡಿ, ಹೇಳು, ನಡಿ ಹೊಲಕ್ಕೆ. ಇದು ಎಲ್ಲಿ ನೋಡು, ಇದೇನ್ ಮಾಡ್ತಿದ್ಯಾ? ಮುಟ್ಟಾಳ, ಎಲ್ಲಿ ಓಡ್ತೀಯ? ಎಲ್ಲಿ ಹೋಗ್ತೀಯ? ಮನೆ ಹಾಳ. ಏನು ಅಪ್ಪ, ಏನು ಹಾಕಿದೆ ಇದಕ್ಕೆ? ಇಡೀ ದಿನ ಅಡ್ಡಾಡ್ತೀಯ, ಸುತ್ತಾಡ್ತೀಯ. ಯಾವ ಔಷಧಿ ಹಾಕಿದೆ ಇದಕ್ಕೆ ಹೇಳು? ಓಲ, ನಿನ್ಗೆ ಚಪ್ಪಲಿಯಿಂದ ಬಾರಿಸಿದ್ರೆ ಬುದ್ಧಿ ಬರೋಲ್ಲ. ಎಲ್ಲಿ ಹೋಗ್ತಿದ್ಯಾ? ನಿಲ್ಲು. ಕೆಲಸ ಮಾಡು.
ಜಾಸ್ತಿ ನೋವಾಗ್ತಿಲ್ಲ ತಾನೆ? ಒದೆಯೋಣ ಶಂಭುಗೆ. ನೀನು ಹೆದರ್ಬೇಡ ರಘು, ಪೆಟ್ಟಿನ ನಂತರವೇ ವಿಜಯ. ಅದು ಏನು ಅಂದ್ರೆ ಸೋಲಿನ ನಂತರವೇ ವಿಜಯ. ನೋಡುವ, ಆ ಕೂಲಿಗಳ ಬದಲು ಶಂಭುಗೆ ಸರಿ ಬಾರಿಸೋಣ. ಬೇಡ, ನೀನೇ ಹೇಳು, ಏನ್ ಮಾಡೋದು? ಏನಾಯ್ತು ರಘು? ಅರೆ ಸೋನು, ಏನಿಲ್ಲ, ಅಚಾನಕ್ ಆಗಿ ದಾರಿಲಿ ಮೆಕ್ಯಾನಿಕನ್ ಕರೆಸ್ಬೇಕು. ನಾನು ಬಿಡ್ಲಾ ಪೇಟೆಯವ್ರಿಗೆ? ಹಾ ಹಾ. ಒಂದ್ ವಿಷಯ ಹೇಳ ಸೋನು, ಬೇಜಾರಾಗಲ್ಲ ತಾನೆ? ಇಲ್ಲ, ಹೇಳು. ಬಹಳ ದಿನಗಳಿಂದ ಹೇಳಬೇಕು ಅಂತಿದೆ, ಆದ್ರೆ ಅವಕಾಶ ಸಿಗ್ಲಿಲ್ಲ. ಏನ್ ಹೇಳ್ಬೇಕಿತ್ತು? ನಿನಗೆ ಗೊತ್ತು. ಇಲ್ಲ. ಸೋನು, ನೀನ್ ನನಗೆ ತುಂಬಾ ಇಷ್ಟ ಕಣೆ. ನಿಜಾನಾ? ನಾನಂದ್ರೆ ನಿಂಗೆ ಇಷ್ಟ ಅಂತ ನಂಗೆ ಗೊತ್ತಿತ್ತು, ಆದರೆ ನೀನೇ ಬಾಯ್ಬಿಟ್ಟು ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಈ ಮಾತನ್ನ ಅಲ್ಲೇ ಹೇಳ್ಬೋದಿತ್ತಲ್ಲ. ಜೀಪ್ ಹಾಳಾಗಿದೆ ಅಂತ ಯಾಕೆ ನಾಟಕ ಮಾಡಿದೆ? ಸೋನು, ಇನ್ನೂ ಒಂದು ವಿಷಯ ನಿನಗೆ ಹೇಳೋಕಿತ್ತು. ಸರಿ ಸರಿ, ಅದು ಸಿಂಪಡಿಸಿದೆ. ಹಾಂ, ಎರಡನೇ ಸಿಂಪಡಣೆ. ಹಾಂ, ಹಲೋ, ಆಮೇಲೆ ಫೋನ್ ಮಾಡ್ತೀನಿ. ಬಂದೆ ಮಗಳೇ. ಅಪ್ಪ, ತುಂಬಾ ಖುಷಿಯಲ್ಲಿದ್ದೀಯಾ? ಏನು ವಿಷಯ? ಏನೂ ಇಲ್ಲ ಅಪ್ಪ. ಯಾರ ಜೊತೆ ಮಾತಾಡ್ತಿದ್ರಿ ನೀವು? ಗೆಳೆಯನ ಜೊತೆ ಮಾತಾಡ್ತಿದ್ದೆ. ಹಾಂ, ಬೇಗ ಚಹಾ ಮಾಡ್ಕೊಂಡು ಬಾ. ಏನಪ್ಪ, ಯಾವಾಗ್ಲೂ ಹೀಗೆ ಮಾಡ್ತೀರ ನನ್ನ ಜೊತೆ ನೀವು? ಹೋಗು. ಮರುಳು ಮಾಯಾಗತೆ ಅವನಿಲ್ಲದೇನೋ ಯಾತನೆ ಗೆಳತನ ಜೀವದ ವಿಡಂಬನೆ ಆಯಿತು. ಅವ ಸಿಕ್ಕಾಗ ಅನಿಸಿತು ಶ್ವಾಸ ನಿಂತೋಯಿತು. ಅವ ಸಿಕ್ಕಾಗ ಅನಿಸಿತು ದಾರಿ ನಿಂತೋಯಿತು. ಅವ ಸಿಕ್ಕಾಗ ಅವ ಸಿಕ್ಕಾಗ ಅವ ಸಿಕ್ಕಾಗ ಅವ ಸಿಕ್ಕಾಗ ಆ ಚಂದ್ರಗೆ ಸುಳಿವೇ ಇಲ್ಲ, ಈ ಗಾಳಿಗೂ ತಿಳಿವೇ ಇಲ್ಲ. ನಾವನವಳಾದೆನು ಕಂಡವರಾರು ಗಳಿಗೆಯ ಎಲ್ಲಿರುಳಿನ ಅರಿವೇ ಇಲ್ಲ. ಈ ಹಗಲಿಗೆ ಎಲ್ಲ ಪರವೇ ನನ್ನಲ್ಲಿ ನಾನಿಲ್ಲದೆ ಅವನಲ್ಲಿ ನಾ ಕರಗಿದೆ. ಗೆಳತನ ಜೀವದ ವಿಡಂಬನೆ ಆಯಿತು. ಅವ ಸಿಕ್ಕಾಗ ಅನಿಸಿತು ಶ್ವಾಸ
ಅಪ್ಪ ಚಹಾ. ನಡಿ 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 ನಾನೇ ಬರ್ತಾ ಇದ್ದೆ. ನಡಿ 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 ಹೋಗಮ್ಮ ನಡಿ. ನಿನ್ನಂತ ಹುಡುಗಿ ನಾನು ಕಂಡೇ ಇಲ್ಲ ಕಂಡೇ ಇಲ್ಲ ಕಂಡೇ ಇಲ್ಲ. ನಿನ್ನಂತ ಹುಡುಗಿ ನಾನು ಕಂಡೇ ಇಲ್ಲ ಕಂಡೇ ಇಲ್ಲ. ನಿನ್ನಂತ ಹುಡುಗಿ ನಾನು ಏನ ಮುಚ್ಚಳ. ಏನು ಮುಚ್ಚಳ. ಅಪ್ಪ ಔಷಧಿ ಹಾಕ್ತಾರಲ್ಲ ಆ ಬಾಟಲಿಯ ಮುಚ್ಚಳ ಇದು. ಏನು? ಹಾ ರಘು. ಥ್ಯಾಂಕ್ ಯು ಸೋನು, ನೀನ್ ನಿಜಕ್ಕೂ ಒಳ್ಳೆಯವಳು. ಥ್ಯಾಂಕ್ ಯು. ಪಟ್ಟಣದಿಂದ ಔಷಧಿ ತರ್ತಾರೆ ಮತ್ತೆ ಲೇಬಲ್ ತೆಗೆದು ಬಿಡ್ತಾರೆ. ಈಗ ಅರ್ಥ ಆಗ್ತಿದೆ. ಕಷಾಯದ ಹೆಸರಲ್ಲಿ ಔಷಧಿ. ನಾನು ನಾಳೆನೇ ಪಟ್ಟಣಕ್ಕೆ ಹೋಗಿ ಹುಡುಕ್ತೀನಿ ಇದೇನು ಅಂತ. ನಾನು ಬರ್ಲಾ? ಸೋನು, ನಿನ್ನಪ್ಪ ಮತ್ತೆ ನನ್ನಪ್ಪ ಗೊತ್ತಾಗ್ಬಿಟ್ರೆ ನಾನ್ ನೋಡ್ಕೋತೀನಿ. ಖಂಡಿತ ಬರ್ತೀಯಾ? ಲೇ ಬೋಲೆ, ಎಲ್ಲಿದ್ಯಾ? ಲೋ ಪಟ್ಟಣಕ್ಕೆ ಹೋಗ್ತಿದ್ದೀನಿ ಸೋನು ಜೊತೆ. ನೀನ್ ಬರಬೇಡ ತಿಳಿತಾ? ನೀನು ಬಂದ್ಬಿಟ್ರೆ ಕೆಲಸ ಹಾಳಾಗುತ್ತೆ ಸರಿನಾ? ನೀನು ಸ್ನಾನ ಮಾಡ್ತಾ ಇರು. ಹೊರಟೆ. ಹಣ ಇದೆಲ್ಲಿ ಸಿಗುತ್ತೆ ಗೊತ್ತಾ? ಎಲ್ಲಿ ಕೇಳು? ಏನು ಹುಡುಕ್ತಿದ್ಯಪ್ಪ? ಒಂದು ಔಷಧಿ, ಅದರ ಮುಚ್ಚಳ ಈ ಥರ ಇದೆ. ಮತ್ತೆ ಇವರಿಗೆ ಉತ್ತಮ ರೈತ ಪ್ರಶಸ್ತಿ ಗೆಲ್ಲೋಕಿದೆ. ಹೌದಾ? ಆದರೆ ಇದು ಬರೀ ಔಷಧಿ ಅಲ್ಲ, ಬೇಸಾಯ ಮಾಡುವ ಒಂದು ಹೊಸ ವಿಧಾನ. ತಯಾರಿದ್ಯಾ ನಿನ್ನ ಬೇಸಾಯದ ವಿಧಾನ ಬದಲಿಸೋಕೆ? ಒಂದಿನ ನನ್ನ ಹೊಲನು ಹೀಗೆ ಸಮೃದ್ಧವಾಗಬೇಕು. ಆಗಿಬಿಡುತ್ತೆ. ನೀನು ರಾಸಾಯನಿಕ ಕೃಷಿ ಬಿಟ್ಟು ಜೈವಿಕ ಕೃಷಿ ಪ್ರಾರಂಭಿಸಬೇಕು. ಜೈವಿಕ ಕೃಷಿ? ಈ ರಾಸಾಯನಿಕ ಮತ್ತು ಜೈವಿಕ ಕೃಷಿಯಲ್ಲಿ ಏನು ವ್ಯತ್ಯಾಸ? ವ್ಯತ್ಯಾಸವಿದೆ. ಯಾವುದೇ ರಾಸಾಯನಿಕ ಉತ್ಪನ್ನದಲ್ಲಿ 2 ಭಾಗವಿರುತ್ತೆ. ಮೊದಲನೇದು ಫಸಲಿಗೆ ಲಾಭ ತರುವಂಥದ್ದು, ಮತ್ತು ಇನ್ನೊಂದರಿಂದ ಪ್ರಕೃತಿಗೆ ಅಪಾಯವಿರುತ್ತೆ. ಯಾವಾಗಿನಿಂದ ನಾವು ಪಾರಂಪರಿಕ ವಿಧಾನ ಬಿಟ್ಬಿಟ್ಟು ಈ ರಾಸಾಯನಿಕ ಉತ್ಪನ್ನ ಇಟ್ಕೊಂಡಿದ್ದೇವಲ್ಲ, ಆಗಲಿಂದ ಜೇನುನೊಣಗಳು, ಎರೆಹುಳ ಮತ್ತು ಅನ್ಯ ಮಿತ್ರ ಕೀಟಗಳು ಅವು ಸಾಯ್ತಾ ಇವೆ. ಅದರಿಂದಾಗಿ ಜಮೀನು ಬಂಜಾರಾಗ್ತಾ ಇದೆ.
ರೈತರು ತಾವೇ ತಮ್ಮನ್ನು ನಾಶ ಮಾಡ್ತಿದ್ದಾರೆ, ಮನುಷ್ಯರೇ ಸಾಯ್ತಾ ಇದ್ದಾರಂತೆ. ಉಳ್ದವ್ರದ್ದೇನು ಕತೆ? ಅಯ್ಯೋ ದೇವ್ರೆ, ಈ ರಾಸಾಯನಿಕ ಉತ್ಪನ್ನ ಇಷ್ಟು ಅಪಾಯಕರ ಅಂದ್ರೆ ಜನ ಜೈವಿಕ ಯಾಕೆ ಬಳಸ್ತಾ ಇಲ್ಲ? ಒಂದೋ ಅವರಿಗೆ ಮಾಹಿತಿ ಇಲ್ಲ ಅಥವಾ ಭವಿಷ್ಯದ ಚಿಂತೆ ಇಲ್ಲ. ನಾನೂ ಕೂಡ ಹಾಗೇ ಇದ್ದೆ. ನಾನೇನು ಭಿನ್ನವಾಗಿರಲಿಲ್ಲ. ಇವೇ ರಾಸಾಯನಿಕ ಉತ್ಪನ್ನ, ಅವನ್ನೇ ಬಳಸ್ತಾ ಇದ್ದೆ ನಾನು. ಹೌದಾ? ನಿಮಗೆ ಇದರ ಬಗ್ಗೆ ಯಾರು ಹೇಳಿದರು? ನನ್ನ ಹೆಂಡತಿ ಹೇಳಿದ್ಲು, ಜಯಂತಿ. ತುಂಬ ವಿದ್ಯಾವಂತ ಮನೆ ತಂದವಳು. ಯಾವತ್ತು ಜೈವಿಕ ಕೃಷಿ ಬಗ್ಗೆನೇ ಮಾತಾಡ್ತಾ ಇದ್ಲು. ನಾನು ಅವಳ ಎಲ್ಲ ಮಾತನ್ನು ತಮಾಷೆ ಅಂತ ಅಂದ್ಕೋತಾ ಇದ್ದೆ. ನಾನು ಅಂದ್ಕೋತಾ ಇದ್ದೆ, ಇವಳಿಗೆ ಕೃಷಿ ಬಗ್ಗೆ ಏನು ಗೊತ್ತು? ಕ್ಯಾನ್ಸರ್ ಅವಳನ್ನು ನನ್ನಿಂದ ಕಸಿದ್ಕೊಳ್ತು. ಅವಳ ಜೀವ ಹೋಯಿತು. ಅದೇ ವಿಷಕಾರಿ ಪೆಸ್ಟಿಸೈಡ್ನಿಂದಾಗಿ. ನಾನೇ ಹೊಲದಲ್ಲಿ ಹಾಕ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಜಯಂತಿಯ ಮಾತು ಒಪ್ತಿದ್ರೆ ಬಹುಶಃ ಇವತ್ತ್ಯಾಕೆ ಬನ್ನಿ. ಸರಿ. ಇವತ್ತಿನ ದಿನ ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ನಿಜಕ್ಕೂ ಥ್ಯಾಂಕ್ ಯು ಸೋನು, ನಿಜಕ್ಕೂ ಥ್ಯಾಂಕ್ ಯು. ಜೊತೆಗಿದ್ದದ್ದಕ್ಕೆ ಮತ್ತೆ ಎಲ್ಲದಕ್ಕೂ. ನೀನಿಲ್ಲಿದ್ದರೆ ಏನು ಮಾಡ್ತಿದ್ದೆ? ಸ್ವಲ್ಪ ಸುತ್ತಾಡಿದ್ರೆ ಇನ್ನೂ ಮಜವಾಗಿರೋದು. ನನ್ನ ಮನಸ್ಸು ಇದರಲ್ಲೇ ಇತ್ತು. ಹೀಗೆ ಶ್ರದ್ಧೆಯಿಂದ ಕೆಲಸ ಮಾಡು, ನೀನು ಬಯಸಿದ್ದೆಲ್ಲ ಸಿಗುತ್ತೆ ನಿಂಗೆ. ಸರಿ, ನಾನು ಹೊರಡ್ತೀನಿ. ಯಾವುದೇ ರಾಸಾಯನಿಕ ಉತ್ಪನ್ನದಲ್ಲಿ 2 ಭಾಗವಿರುತ್ತೆ. ಮೊದಲನೇದು ಫಸಲಿಗೆ ಲಾಭ ತರುವಂಥದ್ದು, ಮತ್ತೆ ಇನ್ನೊಂದರಿಂದ ಪ್ರಕೃತಿಗೆ ಅಪಾಯವಿರುತ್ತೆ. ಯಾವಾಗಿನಿಂದ ನಾವು ಪಾರಂಪರಿಕ ವಿಧಾನ ಬಿಟ್ಬಿಟ್ಟು ಈ ರಾಸಾಯನಿಕ ಉತ್ಪನ್ನ ಇಟ್ಕೊಂಡಿದ್ದೇವಲ್ಲ, ಆಗಲಿಂದ ಜೇನುನೊಣಗಳು, ಎರೆಹುಳ ಮತ್ತೆ ಅನ್ಯ ಮಿತ್ರ ಕೀಟಗಳು ಅವು ಸಾಯ್ತಾ ಇವೆ. ಅದರಿಂದಾಗಿ ಜಮೀನು ಬಂಜಾರಾಗ್ತಾ ಇದೆ. ರೈತರು ತಾವೇ ತಮ್ಮನ್ನು ನಾಶ ಮಾಡ್ತಿದ್ದಾರೆ, ಮನುಷ್ಯರೇ ಸಾಯ್ತಾ ಇದ್ದಾರಂತೆ. ಉಳ್ದವ್ರದ್ದೇನು ಕತೆ? ಏನ್ರೋ ಮುಟ್ಟಾಳ್ರ, ಇವತ್ತು ಯಾವ ಹೊಲ ಹಾಳು ಮಾಡ್ತೀರಿ? ಆವತ್ತಿನ ಪೆಟ್ಟು ಮರ್ತು ಬಿಟ್ಟಿಯಾ? ಏನ್ ಮಾಡ್ತಿದ್ಯಾ? ಇಲ್ಲಪ್ಪ, ಒಂದು ಅವಕಾಶ ಕೊಟ್ಟು ನೋಡಿ. ಈ ಕಷಾಯ ಅಸಲಿ ಆಗಿದೆ. ಹೌದಾ? ಆಗಲಿ. ಹಿಂದಿನ ಸಲ ಪೆಟ್ಟು ಬಿದ್ದಿತ್ತಲ್ಲ, ಈ ಸಲ ಏನಾದರೂ ತೊಂದರೆ ಆದರೆ ಜೀವ ತೆಗಿತೀನಿ. ನೀ ಹೋಗ್ಲಿ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ.
ಗ್ರಾಮಸ್ಥರೇ, ನಾವು ಎಲ್ಲರ ಹೊಲ ನೋಡಿದ್ವಿ. ಇಳುವರಿ, ಗುಣಮಟ್ಟ, ಮಣ್ಣು, ನೀರು, ಖರ್ಚು ಎಲ್ಲ ಲೆಕ್ಕ ಮಾಡಿದ್ವಿ. ಎಲ್ಲಕ್ಕಿಂತ ಒಳ್ಳೆ ಕೆಲಸ ಯಾರು ಮಾಡಿದ್ದು ಅಂತ ನೋಡಿದ್ವಿ. ಆ ನಂತರ ನಿರ್ಧಾರ ತಗೊಂಡ್ವಿ. ಗ್ರಾಮಸ್ಥರೇ, ಈ ವರ್ಷದ ವಿಜಯಿ ರೈತ ಅಂದರೆ ಶಂಭು 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 ಓಂ ಪ್ರಕಾಶ್. ಈ ಬಹುಮಾನ ನಿಮಗಾಗಿ. ಅಭಿನಂದನೆ. ಎಲ್ಲ ಪಂಚರಿಗೂ ಅಭಿನಂದನೆ. ಇದು ಸಾಧ್ಯವಿಲ್ಲ, ಇದು ಸಾಧ್ಯವೇ ಇಲ್ಲ. ಓಂ ಪ್ರಕಾಶನ ಫಸಲು ನನಗಿಂತ ಒಳ್ಳೇದಾಗೋದಕ್ಕೆ ಹೇಗೆ ಸಾಧ್ಯ? ನೋಡಪ್ಪ ಶಂಭುನಾಥ್, ನೀನ್ ಸುಮ್ನೆ ವಾದ ಯಾಕೆ ಮಾಡ್ತೀಯ? ನೀನೇ ಸ್ವತಃ ನೋಡು. ಒಳ್ಳೆ ಮಣ್ಣು, ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ, ಎಲ್ಲ ವಿಷಯದಲ್ಲೂ ಒಂದ್ ಹೆಜ್ಜೆ ಮುಂದಿದ್ದಾರೆ ನಿಮ್ಮಿಂದ. ಹೌದಾ? ಇದರ ಅರ್ಥ ಸರ್ಪಂಚ್ರೇ, ಈ ಅಪ್ಪ ಮಗ ಸೇರ್ಕೊಂಡು ನನ್ನಲ್ಲಿ ಕಳ್ತನ ಮಾಡಿದ್ದಾರೆ. ಶಂಭು, ನಿನ್ನ ಮಾತಿನ ಮೇಲೆ ಹದ ಇರಲಿ, ಇಲ್ಲ ಅಂದ್ರೆ ನಿನ್ನ ನಾಲಿಗೆನೆ ಕತ್ತರಿಸಿ ಬಿಡ್ತೀನಿ. ಯೋಗ್ಯತೆ ಅಷ್ಟೇ ಮಾತಾಡು ಓಂ ಪ್ರಕಾಶ್. ನಿನ್ ಮಗ ಮೊದಲು ನನ್ನ ಗೋದಾಮ್ನಲ್ಲಿ ನುಗ್ಗುವ ಪ್ರಯತ್ನ ಮಾಡಿದ್ದಾನೆ. ಕಾಕ, ನಾನೇನು ಕದಿಲಿಲ್ಲ. ಹೌದಾ? ಹಾಗಾದ್ರೆ ಹಳ್ಳಿಯವರಿಗೆ ಹುಚ್ಚ ನನ್ನ ಹೆಸರು ಕೂಗೋಕೆ? ಇವ್ರಿಗೆ ಎಲ್ಲಿ ಗೊತ್ತಿದೆ ನನಗಿಂತ ಒಳ್ಳೆ ಫಸಲು ಬೇರೆ ಯಾರದ್ದು ಇರೋಲ್ಲ. ಗ್ರಾಮಸ್ಥರೇ, ಇವನು ಕಳ್ಳತನ ಮಾಡಿಲ್ಲ ಅಂದ್ರೆ ಅಚಾನಕ್ಕಾಗಿ ಇಂಥ ಫಸಲು ಆಕಾಶದಿಂದ ಹೌದೌದು, ಹೇಳ್ರಿ. ಹೌದು, ಇದಂತೂ ನಿಜ. ಹೇಳು ರಘು, ಕೊನೆಗೂ ನೀನು ಶಂಭುನಾಥನನ್ನು ಸೋಲಿಸಿದ ಹೇಗೆ? ರಘು ಹೇಳು, ಏನು ಯೋಚಿಸ್ತಿದ್ಯಾ? ಕದಿಲಿಲ್ಲ ಅಂದ್ರೆ ಈ ಜಾದೂ ಮಾಡಿದ್ ಹೇಗೆ? ಮೊದಲನೇದು, ಶಂಭು ಕಾಕ ಯಾವುದೇ ಜಾದೂ ಮಾಡಿಲ್ಲ, ಅವರಿಗೆ ಜಾದೂ ಬರೋದೂ ಇಲ್ಲ. ಅಲ್ಲದೆ ಇದೇ ಜಾದೂ ಹೆಸರಲ್ಲಿ ನಮ್ಮನ್ನ ಮೊದಲಿಂದ ಮೋಸ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್, ನಿನ್ನ ಮಗನಿಗೆ ಬಾಯಿ ಮುಚ್ಚಕ್ ಹೇಳು. ಇವ ನನ್ನ ಮಾಟ ಮಂತ್ರದ ಅಪಮಾನ ಮಾಡ್ತಿದ್ದಾನೆ. ಮಾಟ ಮಂತ್ರ? ಅಲ್ಲಿ ನೋಡಿ ಶಂಭು ಕಾಕ, ಬಂದಿದೆ ನಿಮ್ಮ ಮಾಟ ಮಂತ್ರ. ರಘು, ಯಾರಿವ್ರು? ಇವರಿಗೆ ಕೇಳಿ, ಇವರೇ ಹೇಳ್ತಾರೆ. ಹೇಳಿ ಶಂಭು ಕಾಕ. ಶಂಭುನಾಥ್, ಸ್ವಲ್ಪ ಬಾಯಿ ಬಿಡು. ಇವರೇನ್ ಹೇಳ್ತಾರೆ, ನಾನೇ ಹೇಳ್ತೀನಿ. ಗ್ರಾಮಸ್ಥರೇ, ಬುದ್ಧಿ ಮತ್ತು ಶ್ರಮಕ್ಕಿಂತ ದೊಡ್ಡ ಜಾದೂ ಇಲ್ಲ. ಇದೇ ವಿಷಯ ಹೇಳುತ್ತಾ ನನ್ನಪ್ಪ ನನಗೆ ಶಂಭು ಕಾಕಗಿಂತ ಉತ್ತಮ ಫಸಲು ಬೆಳೆಸುವ ಚಾಲೆಂಜ್ ಕೊಟ್ರು. ತುಂಬಾ ಪ್ರಯತ್ನ ಪಟ್ಟೆ. ಅತ್ತ ಶಂಭು ಕಾಕ ದಾರಿ ತಪ್ಪಿಸ್ತಾ ಇದ್ರು, ಇತ್ತ ಅವರ ಮಗಳು ಸೋನು ನನಗೆ ಪ್ರತಿ ಸಲ ಸಹಾಯ ಮಾಡಿದ್ದಾಳೆ. ಪಟ್ಟಣಕ್ಕೆ ಹೋದ್ವಿ, ಶಂಭು ಕಾಕರ ರಹಸ್ಯ ಹುಡುಕಲು. ನೋಡ್ರಘು, ಇನ್ನು ವಿಷಯ ರೈತರ ಲಾಭ ನಷ್ಟದ ಕುರಿತಾಗಿ ಅಲ್ಲ, ವಿಷಯ ಬದುಕು ಮತ್ತು ಸಾವಿನದ್ದು. ಹೀಗಾಗಿ ಯಾರಾದರೂ ನನಗೆ ಸಿಕ್ಕಿದ್ರೆ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಹಿತಿ ಕೊಡ್ತೀನಿ. ಬಹುಶಃ ಇದೇ ನನ್ನ ಪ್ರಾಯಶ್ಚಿತ್ತ. ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ, ನೀವು ಹೇಳಿ. ಹೌದೌದು, ಈ ಕಡೆ ಬರೋದಿದ್ರೆ ಬಂದೇ ಬಿಡಿ. ತುಂಬ ದಿನ ಆಯಿತು ಭೇಟಿಯಾಗಿ. ಬನ್ನಿ ಬನ್ನಿ, ಒಬ್ಬರಿಗೆ ನಿಮ್ಮ ಸಹಾಯ ಬೇಕು. ಜಯಂತಿ ತೀರಿಕೊಂಡ ಮೇಲೆ ನಾನು ಎಲ್ಲ 60 ಎಕರೆ ಹೊಲದಲ್ಲಿ ಜೈವಿಕ ಕೃಷಿ ಶುರು ಮಾಡಿದೆ. ಅದನ್ನೇ ಜಯಂತಿ ಬಯಸ್ತಿದ್ಲು. ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಹೊಲದಿಂದ ಬಂದಂಥ ಫಸಲಿಂದ ಯಾರಿಗೂ ಹಾನಿಯಾಗೋದಿಲ್ಲ. ಅಮ್ಮ ಊಟ ಮಾಡೋಕೆ ಕರೀತಿದ್ದಾರೆ. ನೀನು ಹೋಗು, ನಾವು ಈಗಲೇ ಬಂದ್ಬಿಡ್ತೇವೆ. ಸರಿ. ಒಂದು ಮಾತು ತಿಳ್ಕೋ ರಘು, ಜೈವಿಕ ಕೃಷಿ ಮಣ್ಣಿಗೆ ವಿಷ ಅಲ್ಲ, ಪ್ರಾಣ ಕೊಡುತ್ತೆ. ಮತ್ತದೇ ಮಣ್ಣು ನಿನ್ನನ್ನು ಕಾಪಾಡುತ್ತೆ. ಯಶ್ಪಾಲ್ ಸರ್, ಮಾತೂರ್ ಸಾಹೇಬ್ರೆ, ಮಾತೂರ್ ಸಾಹೇಬ್ರೆ, ಮಾತೂರ್ ಸಾಹೇಬ್ರೆ, ಬನ್ನಿ ಕೂತ್ಕೊಳ್ಳಿ. ಸರಿ, ಕೂತ್ಕೋ. ಇವರೇ ಮಾತೂರ್ ಸಾಹೇಬ್ರು, ನಮಸ್ಕಾರ. ನಮಸ್ಕಾರ. ಟ್ರಾಪಿಕಲ್ನ ಪ್ರತಿನಿಧಿ. ರಘು, ಅದೇ ಟ್ರಾಪಿಕಲ್ ನೀನು ಮುಚ್ಚಳ ಹಿಡ್ಕೊಂಡು ಹುಡುಕ್ತಾ ಇದೆಯಲ್ಲ? ಅದೇನಾ? ರಘು,
ನೋಡು, ಪ್ರಕೃತಿಯ ನಿಯಮ, ಬದುಕು ಬದುಕಲು ಬಿಡು. ಟ್ರಾಪಿಕಲ್ನ ಎಲ್ಲ ಜೈವಿಕ ಉತ್ಪನ್ನ ಇದೇ ನಿಯಮದಲ್ಲಿ ಕೆಲಸ ಮಾಡುತ್ತವೆ. ಲಾಭ ಇದ್ದೇ ಇದೆ. ಜೊತೆಗೆ ರೈತರಿಗಾಗಿ, ತಿನ್ನುವವರಿಗಾಗಲಿ ಅಥವಾ ಪ್ರಕೃತಿಗೆ ಯಾರಿಗೂ ಯಾವುದೇ ರೀತಿಯ ಹಾನಿ ಉಂಟಾಗೋಲ್ಲ. ನಿಜಕ್ಕೂ ಇಷ್ಟೇ ಅಲ್ಲ, ರೈತರ ಜೇಬಿಗೂ ಯಾವುದೇ ನಷ್ಟ ಆಗೋದಿಲ್ಲ. ನಿಜವಾಗಿ ಲಾಭವೇ ಆಗುತ್ತೆ. ಮಾತೂರ್ ಸರ್, ಮಾತಾಡ್ತಾ ನಾವು ಮರೆತೇ ಬಿಟ್ವಿ. ಏನು? ಊಟನೂ ಮಾಡೋಕಿದೆ ನಮಗೆ. ಹಾ, ಊಟದ ಸಮಯವಾಗಿದೆ. ಊಟ ಆದ ನಂತರ ನೀವು ಇವರನ್ನು ಕರ್ಕೊಂಡು ಹೋಗಿ ಮತ್ತೆ ಏನೆಲ್ಲ ಮಾಹಿತಿ ಇವರಿಗೆ ಬೇಕಾಗಿದೆಯೋ ಇವರಿಗೆ ಕೊಟ್ಬಿಡಿ. ಖಂಡಿತ. ಸರಿನಾ? ಸರಿ. ನೋಡ್ರಘು, ಯಾವಾಗಲೂ ಯಾವುದೇ ವಿಷಯ, ಏನೇ ಮಾಹಿತಿ ಬೇಕಿದ್ರೂ ನನ್ನ ಅಗತ್ಯ ಇದೆ ಅಂತಾದರೆ ಹಿಂಜರಿದು ನನ್ನ ಬಳಿ ಬಂದ್ಬಿಡು. ನಿಮಗೆ ಮನಸಾರೆ ಧನ್ಯವಾದ ಅಣ್ಣ. ಇಷ್ಟೆಲ್ಲಾನು ತಿಳಿಸಿ ನೀವು ನನ್ನ ಅದೃಷ್ಟ ಬದಲಾಯಿಸಿದ್ರಿ. ಅನ್ನದಾತ ನೀನು, ಅನ್ನದಾತ. ಅದೃಷ್ಟವನ್ನು ನೀನು ಬದಲಾಯಿಸ್ತಾ ಇದ್ದೀಯ. ನೀನು ಬೆಳೆಸಿದ ಅನ್ನವನ್ನು ಉಣ್ಣುವ ಜನರ ಅದೃಷ್ಟ. ನೋಡು ಮಗು, ಅವರ ಆರೋಗ್ಯ ಮತ್ತು ಭವಿಷ್ಯ ಈಗ ನಿನ್ನ ಕೈಯಲ್ಲಿದೆ. ತುಂಬ ಏಳಿಗೆ ಮಾಡು. ಒಂದು ವಿಷಯ ಯಾವಾಗಲೂ ನೆನ್ಪಿಡು, ಬದುಕು ಮತ್ತು ಬದುಕಲು ಬಿಡು. ಶಂಭು ಕಾಕ ನಮ್ಮ ಹಳ್ಳಿಯವರು, ಆದರೆ ದಾರಿ ತೋರಿಸಿದ್ದು ಒಬ್ಬ ಅಪರಿಚಿತರು. ಯಶ್ಪಾಲ್ರ ಮಾತು ಕೇಳಿ ಮಾಥುರ್ ಸಾಹೇಬರು ನಮಗೆ ಟ್ರಾಪಿಕಲ್ನ ಜೈವಿಕ ಉತ್ಪನ್ನಗಳ ಬಗ್ಗೆ ತಿಳಿಸಿದ್ರು. ಬದುಕು ಬದುಕಲು ಬಿಡು ಎಂಬ ಮಂತ್ರ ಕೇಳಿದ ಮೇಲೆ ನನಗೆಲ್ಲ ಅರ್ಥವಾಗಿತ್ತು. ಶಂಭು ಕಾಕಾರ ಮಾಟ ಮಂತ್ರ ಬೇರೇನೂ ಅಲ್ಲ, ಎಲ್ಲರನ್ನೂ ಕತ್ತಲಲ್ಲಿಡುವ ನಾಟಕವಾಗಿತ್ತು. ಅವರು ವರ್ಷಗಳಿಂದ ಟ್ರಾಪಿಕಲ್ ಅನ್ನೇ ಬಳಸ್ತಾ ಇದ್ದಾರೆ. ಮಾಥುರ್ ಸರ್, ನೀವಿಲ್ಲಿ ಬಂದದಕ್ಕೆ ತುಂಬಾ ಧನ್ಯವಾದ. ಇಲ್ಲಿ ನಿಮ್ಮ ತುಂಬಾ ಅವಶ್ಯಕತೆ ಇದೆ. ನೀವು ದಯವಿಟ್ಟು ಇಲ್ಲಿಗೆ ಬನ್ನಿ ಮತ್ತು ಟ್ರಾಪಿಕಲ್ ಬಗ್ಗೆ ಗ್ರಾಮಸ್ಥರಿಗೆ ಹೇಳಿ. ನಮಸ್ಕಾರ. ನಾನು ಟ್ರಾಪಿಕಲ್ ಆಗ್ರೋ ಸಿಸ್ಟಮ್ ಪರವಾಗಿ ನಿಮ್ಮೆಲ್ಲ ಗ್ರಾಮಸ್ಥರಿಗೆ ಈ ಗ್ರಾಮೋತ್ಸವದ ಶುಭಾಶಯ ಹೇಳ್ತೀನಿ. ಝವರ್ ಗ್ರೂಪ್ ಆಫ್ ಕಂಪನೀಸ್ನ ಟ್ರಾಪಿಕಲ್ ಆಗ್ರೋ ಸಿಸ್ಟಮ್ ಕಳೆದ 45 ವರ್ಷದಿಂದ ದೇಶ ವಿದೇಶದ ರೈತರ ಸೇವೆ ಮಾಡುತ್ತಾ ಇದೆ. ಹಾಗೂ ನಮ್ಮ 40ಕ್ಕೂ ಅಧಿಕ ಜೈವಿಕ ಉತ್ಪನ್ನಗಳ ಸರಣಿ ಹೊಲಗಳು, ಫಸಲು ಮತ್ತು ರೈತರ ಕಾಯಕಲ್ಪ ಮಾಡುತ್ತಾ ಇವೆ. ಅದೇನು ನಿಮ್ಮ ಜೈವಿಕ ವಸ್ತು ಇದೆ, ಇದು ನಮ್ಮ ಹೊಲದಲ್ಲಿ ರಸಗೊಬ್ಬರ ಮತ್ತು ಪೆಸ್ಟಿಸೈಡ್ಗಿಂತ ಉತ್ತಮ ಪರಿಣಾಮ ನೀಡಬಹುದಾ? ಹೌದು ಸರಿ. ನಿಮ್ಮ ಉತ್ಪನ್ನಗಳು ನಿಜಕ್ಕೂ ಪರಿಣಾಮ ಬೀರುತ್ತವಾ? ಖಂಡಿತ. ನಮ್ಮ ಟ್ರಾಪಿಕಲ್ ಕಂಪನಿಯ ಜೈವಿಕ ಉತ್ಪನ್ನ ಫಸಲಿಗೆ ನೀಡುತ್ತವೆ ಪ್ರಕೃತಿಯ ಸಂಪೂರ್ಣವಾದ ಶಕ್ತಿ. ಕಂಪನಿಗೆ ಹಲವಾರು ದೊಡ್ಡ ಪ್ರಶಸ್ತಿಗಳೂ ಸಿಕ್ಕಿವೆ. ಸಾಕಷ್ಟು ಉತ್ಪಾದನೆ, ಕಡಿಮೆ ಬಂಡವಾಳ ಮತ್ತು ಉತ್ತಮ ಮಣ್ಣು. ಅರೆ, ಹೊಲದ ವಿಷಯ ಬಿಟ್ಟೇ ಬಿಡಿ. ನಮ್ಮ ಕಂಪನಿಯ ಮಾಲಕ ಶ್ರೀ ವಿ.ಕೆ. ಝವರ್ ಅವರು ತಮ್ಮ ಜೈವಿಕ ಉತ್ಪನ್ನಗಳ ಬಳಕೆ ಎಲ್ಲಕ್ಕೂ ಮೊದಲು ತಮ್ಮದೇ ಮನೆಯ ಟೆರೆಸ್ ಮೇಲೆ ಮಾಡ್ತಾರೆ. ಸರಿಯಾದ ಫಲಿತಾಂಶ ಸಿಕ್ಕಾಗಲೇ ಈ ಪ್ರಮಾಣಿತ ಉತ್ಪನ್ನಗಳು ರೈತರ ಬಳಿ ತಲುಪುತ್ತವೆ. ನಮಗೆ ಹೆಮ್ಮೆ ಇದೆ. ರೈತರಿಗೆ ಜೈವಿಕ ಕೃಷಿ ಮಾಡಲು ಪ್ರೇರಣೆ ನೀಡೋದ್ರಲ್ಲಿ ಟ್ರಾಪಿಕಲ್ ಆಗ್ರೋ ಸಿಸ್ಟಮ್ ಬಹುಮೂಲ್ಯ ಕೊಡುಗೆ ನೀಡಿದೆ. ಮಾಥುರ್ ಅವರೇ, ನಿಮ್ಮ ಪ್ರೇರಣೆಯ ಸಫಲತೆ ಕಣ್ಮುಂದಿದೆ. ಬನ್ನಿ, ನಿಮ್ಮ ಜಾಗ ಇಲ್ಲಿದೆ, ಈ ಗ್ರಾಮಸ್ಥರ ಮಧ್ಯೆ. ಬನ್ನಿ. ಬನ್ನಿ ಸರ್. ನಮಸ್ಕಾರ. ಮಾಥುರ್ ಅವರೇ, ಹೇಳಿ. ನಾವೆಲ್ಲ ಗ್ರಾಮಸ್ಥರಿಗೆ ಜೈವಿಕ ಕೃಷಿ ಮಾಡೋಕಿದ್ರೆ ಅದನ್ನು ಪ್ರಾರಂಭಿಸೋದು ಹೇಗೆ? ಸರಪಂಚರೇ, ಯಾವುದೇ ಕೆಲಸದ ಯಶಸ್ಸಿಗೆ ಅವರ ಅಡಿಪಾಯ ಗಟ್ಟಿಯಾಗಿರೋದು ಅವಶ್ಯಕ. ಅಂದ್ರೆ ಕೃಷಿಯಲ್ಲಿ ಪ್ರಾರಂಭ ಬೀಜೋಪಚಾರದಿಂದ ಆಗಬೇಕು. ಒಂದು ವೇಳೆ ಬೀಜ ಸುರಕ್ಷಿತವಾಗಿದ್ರೆ ಫಸಲು ಒಳ್ಳೆಯದಾಗಿರುತ್ತೆ. ಅದಕ್ಕಾಗಿಯೇ ಟ್ರಾಪಿಕಲ್ ಬಳಿ ಇದೆ ಗೋಲ್ಡ್ ಬಯೋನಿಕ್, ಟ್ಯಾಕ್ ಪಾಲಿ, ಸೀಡ್ ರಿಚ್ ಹಾಗೂ ನೈಟ್ರೋ ರಿಚ್. ನೈಟ್ರೋ ರಿಚ್ ಇದು ದ್ವಿದಳ ಫಸಲಿನಲ್ಲಿ ರೈಜೋಬಿಯಂನ ಗಂಟನ್ನು ಹೆಚ್ಚಿಸಿ ಇಳುವರಿಯಲ್ಲಿ ಬೃಹತ್ ಹೆಚ್ಚಳ ತರುತ್ತೆ. ಇದರರ್ಥ ಬೀಜೋಪಚಾರ ಅಂತೂ ತುಂಬಾ ಅವಶ್ಯಕ. ಮಾಥುರ್ ಅವರೇ, ಬೀಜದ ಬಗ್ಗೆ ಅಂತೂ ನೀವು ಹೇಳಿದ್ರಿ, ಆದರೆ ಮಣ್ಣಿನದ್ದೇನು? ಮಣ್ಣಿನ ಫಲವತ್ತತೆ ಅವಶ್ಯಕವಾಗಿದೆ. ವರ್ಷಾಂತರದಿಂದ ರಸಗೊಬ್ಬರದ ಬಳಕೆಯಿಂದಾಗಿ ನಮ್ಮ ಜಮೀನಿನ ಆರೋಗ್ಯ ತುಂಬಾ ಹಾಳಾಗಿ ಬಿಟ್ಟಿದೆ. ಅದರ ನೇರ ಪ್ರಭಾವ ನಮ್ಮ ಫಸಲಿನ ಮೇಲಾಗುತ್ತೆ. ನಿಜ ರೀ. ಯಾವುದು ಜಮೀನಿಗೆ ಹೋಗುತ್ತೋ ಅದುವೇ ಫಸಲಲ್ಲಿ ಬರುತ್ತಲ್ಲ. ಹೌದು, ಮತ್ತಿನ್ನೇನು? ಸುಮ್ಮನಿರು. ಆದರೆ ನಿಮ್ಮಲ್ಲಿ ಇದರ ಪರಿಹಾರ ಏನಿದೆ? ಪರಿಹಾರ ಇದೆ.
ಟ್ರಾಪಿಕಲ್ ಬಳಿಯಲ್ಲಿ ನ್ಯಾನೋ ಟೆಕ್ನಿಕ್ ಮೇಲೆ ಆಧರಿಸಿದ ಅತ್ಯಾಧುನಿಕ ಜೈವಿಕ ಗೊಬ್ಬರದ ಹೊಸ ಶ್ರೇಣಿ ಇದೆ. ಇದು ಕಾಳಿಯುಕ್ತವಷ್ಟೇ ಅಲ್ಲ, ಜೊತೆಗೆ ದ್ರವ ರೂಪದಲ್ಲೂ ಲಭ್ಯವಿದೆ. ಉದಾಹರಣೆಗೆ ನ್ಯಾನೋ ಫಾಸ್, ನ್ಯಾನೋ ಪೊಟ್ಯಾಶ್, ನ್ಯಾನೋ ಜಿಂಕ್, ನ್ಯಾನೋ NPK ಮತ್ತು ನ್ಯಾನೋ ಕ್ಯಾಲ್. ಇವುಗಳ ಬಳಕೆಯಿಂದಾಗಿ ರಸಗೊಬ್ಬರದ ಅವಶ್ಯಕತೆ ಕಡಿಮೆಯಾಗುವುದಷ್ಟೇ ಅಲ್ಲ, ಜೊತೆಗೆ ಅವಿಲ್ಲದೆಯೋ ಸಾಕಷ್ಟು ಇಳುವರಿ ಪಡೆಯಲು ಸಾಧ್ಯವಿದೆ. ಟ್ರಾಪಿಕಲ್ನ ಜೈವಿಕ ಉತ್ಪನ್ನಗಳ ಶ್ರೇಣಿಯಲ್ಲಿ ಒಂದು ವಿಶೇಷ ಉತ್ಪನ್ನವಿದೆ, ಟ್ಯಾಗ್ ಬಯೋನಿಕ್. ಅದು ಮುಖ್ಯ ರೂಪವಾಗಿ ಬೇರಿನ ಮೇಲೆ ಕೆಲಸ ಮಾಡುತ್ತೆ, ಬೇರಿನ ವಿಕಾಸ ಮಾಡುತ್ತೆ. ವರ್ಷಗಳಿಂದ ಲಭ್ಯವಾಗಿರದ ಫಾಸ್ಫರಸ್ ಹಾಗೂ ಅನ್ಯ ಪೋಷಕ ತತ್ವಗಳನ್ನು ಮಣ್ಣಿನಿಂದ ಸೆಳೆದು ಬೇರಿಗೆ ತಲುಪಿಸುತ್ತೆ. ಇದರಿಂದಾಗಿ ಸಸ್ಯದ ವಿಕಾಸವಾಗುತ್ತೆ, ಜಮೀನು ಸುಧಾರಣೆಯಾಗುತ್ತೆ ಹಾಗೂ ಎರೆಹುಳದ ಸಂಖ್ಯೆಯೂ ಹೆಚ್ಚುತ್ತೆ. ಇದಪ್ಪ ಲಾಭದ ಮಾತು. ವಾ ತುಂಬಾ ಒಳ್ಳೇದು. ಈಗ ಮಾತಾಡೋಣ ಫಸಲಿಗಾಗಿ ಆರೋಗ್ಯವರ್ಧಕ ಉತ್ಪನ್ನಗಳ ಬಗ್ಗೆ. ಇವುಗಳಲ್ಲಿ ಒಂದು ನಾಸಾ. ಇದು ನಮ್ಮ ಫಸಲಿನ ಸಂಪೂರ್ಣ ವಿಕಾಸ ಮತ್ತದನ್ನು ಸದಾಕಾಲ ಹಸಿರಾಗಿ ಹಾಗೂ ತಾಜಾ ಆಗಿ ಇಡುವಂತ ಕೆಲಸ ಮಾಡುತ್ತೆ. ಎರಡನೇದು ಟ್ಯಾಗ್ ಬಯೋ ಮತ್ತು ನ್ಯಾನೋ ಚಾರ್ಜರ್. ಇದನ್ನ ಡ್ರಿಪ್ ಅಥವಾ ಎಲೆ ಮೇಲೆ ಸಿಂಪರಣೆ ಮೂಲಕ ಬೇರು ಹಾಗೂ ಕಾಂಡದ ಬೃಹತ್ ವಿಕಾಸ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದಂತೂ ಪೋಷಣೆ ಮಾತು. ಆದರೆ ಸರ್, ಹೆಚ್ಚುವ ಫಸಲಿನ ಜೊತೆ ಕೀಟ ಮತ್ತು ರೋಗಗಳ ಸಂಕಷ್ಟವೂ ಹೆಚ್ಚುತ್ತೆ. ಇವುಗಳಿಂದ ಸುರಕ್ಷೆಗಾಗಿ ನಿಮ್ಮ ಹತ್ರ ಯಾವುದೇ ಜೈವಿಕ ಪರಿಹಾರ ಇದೆಯಾ? ಖಂಡಿತ ಇದೆ. ಕೀಟನಾಶಕದ ಶ್ರೇಣಿಯಲ್ಲಿ ಟ್ರಾಪಿಕಲ್ ಬಳಿ ಟ್ಯಾಗ್ ಫೋಲ್ಡರ್, ಟ್ಯಾಗ್ ಕಾಂಬೋ, ಟ್ಯಾಗ್ ನೋಕ್, ಟ್ಯಾಗ್ ವೇರಿಯಾದಂಥ ಮಹತ್ವಪೂರ್ಣ ಪರಿಣಾಮಕಾರಿ ಜೈವಿಕ ಕೀಟನಾಶಕಗಳು ಸಿಗುತ್ತವೆ. ಈ ಉತ್ಪನ್ನಗಳ ಬಳಕೆಯಿಂದ ನಮ್ಮ ಹೊಲದಲ್ಲಿ ಲೇಡಿ ಬರ್ಡ್ ಬೀಟಲ್ ಮತ್ತು ಜೇನ್ ನೊಣಗಳ ಪುನರಾಗಮನ ಶುರುವಾಗುತ್ತೆ. ಇದು ನಮ್ಮ ಜೈವಿಕ ಕೃಷಿಗಾಗಿ ಶುಭ ಸಂಕೇತವಾಗಿದೆ. ಹಾಗೂ ರೋಗಾಣುಜನ್ಯ ಮತ್ತು ಅಣಬೆಜನ್ಯ ರೋಗಗಳಿಗಾಗಿ ಟ್ರಾಪಿಕಲ್ ಬಳಿ ಇದೆ ಟ್ಯಾಗ್ ಮೋನಾಸ್, ಟ್ಯಾಗ್ ಪಾಲಿ, ಟ್ಯಾಗ್ ಕೇರ್ ಮತ್ತು ಟ್ಯಾಗ್ ಆರ್ಬಿಟ್. ವೈರಸ್ ಜನ್ಯ ರೋಗ, ಅದರಿಂದ ಎಲೆ ಹಳದಿ ಆಗುತ್ತವೆ. ಅವು ಬರುವ ಮುಂಚೆಯೇ ಈಕೋದ ಬಳಕೆ ತುಂಬಾ ಲಾಭದಾಯಕವಾಗಿದೆ. ಅರೆ ವಾ, ಇದಂತೂ ಜೈವಿಕ ಕೃಷಿಯ ಸಂಪೂರ್ಣ ಪರಿಹಾರ ಅನ್ನಿ. ಹಾ, ಸಂಪೂರ್ಣವೇನೋ ನಿಜ, ಆದ್ರೆ ಇದರ ಹೊರತಾಗಿ ಇನ್ನೂ ಏನೋ ಇದೆ. ಅದು ನಿಮ್ಮ ಮಾಹಿತಿಗಾಗಿ ತುಂಬಾ ಲಾಭದಾಯಕವಾಗಿದೆ. ಸಿಂಪರಣೆಯನ್ನು ಇನ್ನೂ ಲಾಭದಾಯಕವಾಗಿಸೋಕೆ ಅದಕ್ಕೆ ಬೆರೆಸಿ ಕ್ಲೌಡ್. ಇದು ನಿಮ್ಮ ಔಷಧಿಯನ್ನು ಎಲ್ಲ ಎಲೆಗಳ ಮೇಲೆ ಸಮಾನವಾಗಿ ಹರಡಿಸಿ ಔಷಧಿಯ ಪ್ರಭಾವವನ್ನು ಹಲವು ಪಟ್ಟು ಹೆಚ್ಚಿಸುತ್ತೆ. ಇನ್ನೇನು ಉಳಿದಿಲ್ಲ ತಾನೇ? ಉಳಿದಿದೆ. ಇದೆಯಾ? ಏನು? ಫಸಲಿನ ಕೊಯ್ಲಿನ ಬಳಿಕ ಉಳಿದುಕೊಳ್ಳುವ ಚೋಟು, ಕಾಂಡ, ಎಲೆಗಳನ್ನು ನಾವು ತ್ಯಾಜ್ಯ ಅಂದುಕೊಂಡು ಎಸೆದು ಬಿಡುತ್ತೇವೆ ಹಾಗೂ ಬೆಂಕಿ ಹಚ್ಚುತ್ತೇವೆ. ಈ ಅನುಪಯುಕ್ತ ಭಾಗವನ್ನು ಗೊಬ್ಬರವನ್ನಾಗಿ ಮಾಡಬಲ್ಲದು ಪ್ರೊಪೆಲ್. ನಿಜ ಹೇಳಿದ್ರು. ಉಳಿದಂತ ಅನುಪಯುಕ್ತ ಭಾಗವನ್ನ ಒಟ್ಟುಗೂಡಿಸಿ ಅದರ ಮೇಲೆ ಪ್ರಾಪೆಲ್ ಹಾಕಿದರೆ ಕೆಲವೇ ವಾರದಲ್ಲಿ ಅದುವೇ ಗೊಬ್ಬರವಾಗುತ್ತೆ. ವಾಹ್ ರಘು, ವಾಹ್, ಇದು ಜಾದು ಕಣೋ. ಮಾಥುರವರೇ, ನೀವು ನಮ್ಮ ಕಣ್ಣು ತೆರೆಸಿದಿರಿ. ಒಬ್ಬ ದೇವರಂತ ರೈತ ಸಿಕ್ಕಿದ್ರು. ಅವರೇ ನನಗೆ ಜೈವಿಕ ಕೃಷಿ ಬಗ್ಗೆ ಹೇಳಿದರು. ಮತ್ತೆ ಟ್ರಾಪಿಕಲ್ನ ಜೈವಿಕ ಉತ್ಪನ್ನ ಪಡೆಯಲು ಇವರ ಬಳಿ ಕಳಿಸಿದ್ರು. ನಗರದಲ್ಲಿ ಅಪರಿಚಿತರೊಬ್ಬರು ಆಪದ್ ಬಾಂಧವನಾದ್ರು. ಅರೆ, ನಾನಿವರಿಗೆ ಎಷ್ಟೋ ಸಲ ಹೇಳಿದ್ದೀನಿ ನಿಮ್ಮ ಗ್ರಾಮಸ್ಥರಿಗೆ ಟ್ರಾಪಿಕಲ್ ಬಗ್ಗೆ ತಿಳಿಸಿ ಅಂತ. ಆದ್ರೆ ಶಂಭುನಾಥರು ನನಗೆ ಯಾವತ್ತು ಒಂದೇ ಮಾತು ಹೇಳ್ತಿದ್ರು, ನಾನು ಗ್ರಾಮಸ್ಥರಿಗೆ ಎಷ್ಟೋ ಸಲ ಹೇಳಿದ್ದೀನಿ, ಆದ್ರೆ ಗ್ರಾಮಸ್ಥರಿಗೆ ಜೈವಿಕ ಕೃಷಿಯಲ್ಲಿ ಇಷ್ಟವೂ ಇಲ್ಲ, ಮತ್ತೆ ನಿಮ್ಮ ಟ್ರಾಪಿಕಲ್ ಉತ್ಪನ್ನದಲ್ಲೂ ಇಲ್ಲ ಅಂತ. ಶಂಭುನಾಥ್, ದೊಡ್ಡ ತಪ್ಪು ಮಾಡಿದೀಯಾ. ನಮ್ಮ ಇಷ್ಟು ವರ್ಷಗಳ ನಷ್ಟ ಹೇಗೆ ತುಂಬಿಸ್ತೀಯ? ನರಕಕ್ಕೆ ಹೋಗ್ತೀಯ, ನರಕಕ್ಕೆ. ಸ್ವಲ್ಪನೂ ನಾಚಿಕೆ ಇಲ್ವಾ? ಬಹಳ ದೊಡ್ಡ ಪಾಪಿ ಇವನು. ಸರ್ಪಂಚ್ರೇ, ಇವನೇನ್ ಸಾಯ್ತಾನೆ, ನಾವೇ ಇವನನ್ನ ಸಾಯಿಸ್ತೇವೆ. ಅರೆ ಹೌದು, ಇವತ್ತೇ ಅವನನ್ನ ನರಕಕ್ಕೆ ಕಳಿಸ್ತೇವೆ. ಓಡಿರಿ ಓಡಿರಿ, ಆ ಕಳ್ಳನ ಕೂತ್ಕೊಳ್ಳಿ. ನಮ್ಮ ಶಂಭು ಕಾಕ ಟ್ರಾಪಿಕಲ್ ಬಳಸದೇ ಇದ್ದಿದ್ರೆ ನನಗೆ ಹೇಗೆ ತಿಳಿತಿತ್ತು? ನಮ್ಮೆಲ್ರಿಗೂ ಹೇಗೆ ತಿಳಿತಿತ್ತು? ತಡವಾದ್ರೂ ಪರವಾಗಿಲ್ಲ, ಈಗಂತೂ ಟ್ರಾಪಿಕಲ್ ಕಂಪನಿ ಕೂಡ ನಮ್ ಜೊತೆಗಿದೆ, ಮತ್ತೆ ಶಂಭು ಕಾಕರ ಅನುಭವ ಕೂಡ ಅಲ್ವೇ ಶಂಭು ಕಾಕ? ಇದು ಸಮಯದ ಆಟ ಗ್ರಾಮಸ್ಥರೇ, ನಾವು ಏಳಿಗೆ ಸಾಧಿಸೋಣ. ರಘು ಹೇಳ್ತಿರೋದು ನಿಜವಾಗಿದೆ. ಮಗ ರಘು, ಇಡೀ ಹಳ್ಳಿಯ ಪರವಾಗಿ ನಿನಗೆ ತುಂಬಾ ತುಂಬಾ ಧನ್ಯವಾದ. ಗ್ರಾಮಸ್ಥರೇ, ನನ್ನ ಮಗ ಇಂದು ತನ್ನ ವಚನ ಪೂರೈಸಿದ್ದಾನೆ. ಇವತ್ತು ನಾನು ಇಡೀ ಹಳ್ಳಿಯ ಎದುರಿಗೆ ನನ್ನ ವಚನ ಪೂರ್ಣಗೊಳಿಸುತ್ತೇನೆ. ಮಗು,
ನಿನ್ಗೆ ಪಟ್ಟಣಕ್ಕೆ ಹೋಗೋಕಿದೆ ಅಲ್ವಾ? ಹೋಗು ಹೋಗು, ನಿನ್ನ ಎಲ್ಲ ಇಚ್ಛೆ ಪೂರ್ಣಗೊಳಿಸು. ಇಲ್ಲ ಅಪ್ಪ, ನಾನೆಲ್ಲೂ ಹೋಗಲ್ಲ. ಈಗ ಕೃಷಿಯ ಜೊತೆ ಪ್ರೀತಿಯಾಗಿದೆ. ಇದರಲ್ಲಿ ಲಾಭ ಇದೆ ಮತ್ತೆ ಖುಷಿ ಕೂಡ. ಮತ್ತೆ ನಿಂಬಳಿ ಮತ್ತೆ ಶಂಭು ಕಾಕ ಬಳಿ ಇಷ್ಟೇ ಕೇಳ್ಕೋತೀನಿ, ನೀವಿಬ್ರು ನಿಮ್ಮ ಹಗೆತನ ಮರೆತು ಬಿಡಿ, ಸೋನು ಜೊತೆ ಮದುವೆಗೆ ಅನುಮತಿ ಕೊಡಿ. ಅದರ ನಂತರ ಟ್ರಾಪಿಕಲ್ನ ನೆರವಿನಿಂದ ನೋಡ್ತೀರಿ, ಹಳ್ಳಿ ಅದೃಷ್ಟ ಬದಲಾಯಿಸ್ತೀವಿ. ರಘು ಅಣ್ಣಂಗೆ ಜಯವಾಗ್ಲಿ ಅನ್ನೋದಿದ್ರೆ ಟ್ರಾಪಿಕಲ್ಗೆ ಅನ್ನಿ. ಟ್ರಾಪಿಕಲ್ಗೆ ಟ್ರಾಪಿಕಲ್ಗೆ ಟ್ರಾಪಿಕಲ್ಗೆ